ಹಾಯ್ ಎಲ್ಲರಿಗೂ, ಇದು ಮಂಡ್ಯ ಮಿನಿ ವ್ಲಾಗ್. ಆ್ಯಸ್ ಯೂಶ್ವಲ್ ಇವತ್ತು ಹುಷಾರಾಗ್ತಿದ್ದಂಗೆ ಬ್ಯಾಕ್ ಟು ರೊಟೀನ್ ಅನ್ನೋ ಹಾಗೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗಾಗಿ ಇವತ್ತಿನ ಬೆಳಗ್ಗೆ ಎದ್ದು ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಿಸಿಲು ಕಾಯಿಸ್ಕೊಳ್ಳೋಣ ಅಂದ್ಬಿಟ್ಟು. ಚಳಿ ಅಂತೂ ಸಿಕ್ಕಾಪಟ್ಟೆ ಇದೆ. ಇನ್ನು ಶಿವರಾತ್ರಿ ಬರೋ ಗಂಟ ಚಳಿನೇ, ಅದಾದಮೇಲೆ ಶೆಕೆ ಸ್ಟಾರ್ಟ್ ಆಗುತ್ತೆ. ನಾವು ಒಳಗಡೆ ಬರೋ ಅಷ್ಟರಲ್ಲಿ ಶಾರು ಸಹ ಇದ್ದಿದ್ಲು. ಅವಳ ಜೊತೆ ಸ್ವಲ್ಪ ಆಟಾಡ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಏನಾದ್ರು ಮಾಡೋಣ ಅಂದ್ಬಿಟ್ಟು ಬಂದೆ. ನೋಡಿದ್ರೆ ರೆಡ್ ಅವಲಕ್ಕಿ ಇತ್ತು, ಹಂಗಾಗಿ ಅದನ್ನು ಮಾಡೋಣ ಅಂತ. ಬಟ್ ಅವಲಕ್ಕಿ ಸ್ವಲ್ಪ ಜಾಸ್ತಿ ನೆನೆ ಹಾಕ್ಬಿಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಸ್ವೀಟು ಮಾಡೋಣ ಅಂದ್ಬಿಟ್ಟು ಅಂಗಡಿಗೆ ಹೋಗಿ ಬಾಳೆಹಣ್ಣು ತೊಗೊಂಬಂದು ಈಗ ಖಾರ ಅವಲಕ್ಕಿ ಮತ್ತು ಸ್ವೀಟ್ ಅವಲಕ್ಕಿ ಎರಡೂ ಮಾಡ್ಕೊಂಡಿದ್ದೆ. ಇಲ್ಲಿ ಪುನರ್ವಿ ಟಿಫನ್ ಹಾಕ್ಕೊಟ್ಟಿನಿ, ಶಾರುಗೆ ನಾನೇ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದೀನಿ. ಅದಾದಮೇಲೆ ಅವರಿಬ್ಬರದ್ದು ಏನೋ ಕಾನ್ವರ್ಸೇಷನ್ ಇಬ್ಬರು ಮಾಡ್ಕೋತಾಯಿದ್ರು. ಇನ್ನು ಮನೆಯಲ್ಲಿ ಶಾರು ಒಬ್ಬಳ್ಬಿಟ್ಟಿನೆಲ್ಲರೂ ಫ್ರೆಶ್ ಅಪ್ ಆಗಿ ಮುಗಿಸಿದ್ರಿ. ಶಾರು ಸ್ವಲ್ಪ ಲೇಟು, ಹಾಗಾಗಿ ಆಮೇಲೆ ಮಾಡಿಸೋಣ ಅಂದ್ಬಿಟ್ಟು ಇವಾಗ ಪುನರ್ವಿಂಗ್ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಅದಾದಮೇಲೆ ಅವಳನ್ನ ಕರ್ಕೊಂಬಂದು ಸ್ನಾನ ಮಾಡಿಸೋಣ ಅಂದ್ಕೊಂಡೆ. ಅವಳಿಗೆ ಸ್ವಲ್ಪ ಇನ್ನೂ ಕೋಲ್ಡ್ ಕಮ್ಮಿ ಆಗಲಿಲ್ಲ, ಹಾಗಾಗಿ ಅದಾದಮೇಲೆ ಬಂದು ಸ್ವಲ್ಪ ಅವಳನ್ನ ಬಿಸಿಲಲ್ಲಿ ಕುಣಿಸ್ಕೊಂಡು ಆಟಾಡಿಸಿ ಅದಾದಮೇಲೆ ಸ್ನಾನ ಮಾಡಿಸಿ ಇರೋ ಬಟ್ಟೆ ಎಲ್ಲ ಒಗೆದು ಒಣಗಾಕಿ ಅದಾದಮೇಲೆ ಅಡುಗೆ ಮಾಡಿ ಮುಗಿಸಿ ಶಾರುನ ಮತ್ತೆ ವಾಪಸ್ ಕರ್ಕೊಂಬರಕ್ಕೆ ಹೋಗ್ತಾಯಿನಿ ಪುನರ್ವಿನ. ಇನ್ನು ಉಳಿದಿರೋ ಅಡುಗೆನ ಕಂಪ್ಲೀಟ್ ಮಾಡಿಬಿಟ್ಟು ಮುದ್ದೆ ಮಾಡಿ ಮಗುಗೆ ಬಿಸಿ ಬಿಸಿ ತುತ್ತ ಕೊಟ್ಟರೆ ಇಬ್ಬರು ಊಟ ಮಾಡ್ಕೋತಾರೆ ಅಂದ್ಬಿಟ್ಟು. ಸಾಂಬಾರಂತೂ ಸಕ್ಕತ್ತಾಗಿತ್ತು. ಅದಾಗಿದ ತಕ್ಷಣ ಮಗುನ ಮಲಗಿಸಿದೆ. ಬಟ್ ಶಾರು ಒಂದು 10 ಮಿನಿಟ್ಸ್ ಮಲ್ಕೊಂಡು ಎದ್ಬಿಟ್ಲು. ಪುನರ್ವಿ ಮಲ್ಕೊಂಡಿರೋದಕ್ಕೆ ಅವಳಿಗೆ ಟೈಮ್ ಪಾಸ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಅವಳ ಮೇಲೆ ಹೋಗಿ ಮಲಗೋದು, ಅವಳು ನೆಬ್ಸೋದೆಲ್ಲ ಗಲಾಟೆ ಮಾಡ್ತಾನೆ ಇದ್ಲು. ಅವಳು ಏನಾದರೂ ಎದ್ರೆ ಹೊಡೆದ್ಬಿಡ್ತಾಳೆ ಮತ್ತೆ ಅಂದ್ಬಿಟ್ಟು ಇಬ್ಬರನ್ನ ಸಮಾಧಾನ ಮಾಡಿಕೊಂಡು ಮತ್ತು ಶಾರುನ ಪುನರ್ವಿನ ಇಬ್ಬರನ್ನ ಕರ್ಕೊಂಬಂದು ಅವ್ರಿಗೆ ಸ್ವಲ್ಪ ಹೊತ್ತು ಆಟಾಡಲಿ ಅಂದ್ಬಿಟ್ಟು ಫೋನ್ ಕೊಟ್ಟಿದ್ದೆ. ಜಾಸ್ತಿ ಕೊಡೋಲ್ಲ, ಒಂದು 5 ನಿಮಿಷ ಅಷ್ಟೇ. ಅವ್ರಿಗೂ ಬೇಜಾರಾಗುತ್ತೆ ಬರೀ ನನ್ನ ಜೊತೆನೇ ಇದ್ದು ಅಂದ್ಬಿಟ್ಟು. ಅದಾಗಿದ ತಕ್ಷಣ ಮಕ್ಳಿಗೆ ಊಟ ಮಾಡಿ ಮುಗಿಸಿ ನಾವು ಊಟ ಮಾಡಿಕೊಂಡು ಒಂದೊಂದು ಲೋಟ ಬಿಸಿನೀರು ಕುಡ್ಕೊಂಡು ಇವತ್ತು ಆರೆಂಜ್ ಕೊಟ್ಟಿರಲಿಲ್ಲ, ಹಾಗಾಗಿ ಇವಾಗ ಆರೆಂಜ್ ಇವತ್ತಿನ ದಿನನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.